ಪ್ರೋ ಕಬಡ್ಡಿ ಸೀಸನ್ 12 ಸೂಪರ್ ಆಗಿರುತ್ತೆ. ಯಾಕೆ ಗೊತ್ತಾ, ಶೆಡ್ಯೂಲ್ ನೋಡಿದ ಮೇಲೆ ಈ ಥರ ಅನ್ನಿಸ್ತಾ ಇರೋದು. ಹಿಂದಿನ ಸೀಸನ್ 132 ಲೀಗ್ ಮ್ಯಾಚಸ್ ಇರ್ತಾ ಇತ್ತು. ಈ ಸೀಸನಲ್ಲಿ 108 ಮ್ಯಾಚ್ ಮಾತ್ರ ಇರ್ತಾ ಇದೆ. ಹಾಗೆಯೇ ಪ್ರತಿ ತಂಡ ಹಿಂದಿನ ಸೀಸನಲ್ಲಿ 22 ಮ್ಯಾಚ್ ಆಡ್ತಾ ಇದ್ರಲ್ಲ, ಈ ಸೀಸನಲ್ಲಿ ಬರೀ 18 ಮ್ಯಾಚ್ ಮಾತ್ರ ಆಡ್ತಾರೆ. ಅಂದರೆ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಕ್ರೂಷಿಯಲ್ ಆಗುತ್ತೆ ಪ್ಲೇ ಆಫ್ ತಲುಪೋಕ್ಕೆ. ಆಯಿತಾ, ನೀವು ಸೋಲ್ತಾ ಇದ್ರು ಕೂಡ ಅಂತರ 7ಕ್ಕಿಂತ ಕಡಿಮೆ ಇಡೋಕ್ಕೆ ಆ ಫೈಟ್ ಖಂಡಿತವಲ್ಲ ನಮಗೆ ಕಂಡು ಬರುತ್ತೆ. ಪ್ರತಿಯೊಂದು ಪಾಯಿಂಟ್ ಕೂಡ ಮ್ಯಾಟ್ರ್ ಆಗುತ್ತೆ. ಲಾಸ್ಟ್ ಸೀಸನ್ ಒಂದು 10-11 ಮ್ಯಾಚ್ ಗೆದ್ದರೆ ನಿಮಗೆ ಪ್ಲೇ ಆಫ್ ಹೋಗೋಕ್ಕೆ ಅವಕಾಶ ಸಿಗ್ತಾ ಇತ್ತು. ಬಟ್ ಈ ಸೀಸನಲ್ಲಿ ಆ ಒಂದು ರೇಷಿಯೋ ಇನ್ನೂ ಜಾಸ್ತಿ ಇರುತ್ತೆ. 12-13 ಮ್ಯಾಚನ್ನು ಕೂಡ ಗೆಲ್ಲುವಂಥ ಒಂದು ಸಾಧ್ಯತೆ ಬರ್ಬೋದು. ನೆಟ್ ರನ್ ರೇಟ್ ಕೂಡ ಬರ್ಬೋದು. ಇಷ್ಟೊಂದೆಲ್ಲ ಇರೋದ್ರಿಂದ ತೀವ್ರ ಪೈಪೋಟಿ ಇರುತ್ತೆ ಈ ಸೀಸನಲ್ಲಿ. ಅದಕ್ಕಾಗಿ ಅಷ್ಟೊಂದು ಎಕ್ಸೈಟ್ಮೆಂಟ್. ಹಾಗೆಯೇ ಹೇಳಿದ್ನಲ್ಲ, ಬರೀ 22 ಮ್ಯಾಚ್ ಅಲ್ಲ, 18 ಮ್ಯಾಚ್ ಮಾತ್ರ ಆಡ್ತಾ ಇರೋದಂತ. 7 ತಂಡಗಳನ್ನು ಪ್ರತಿ ತಂಡ 2 ಸತಿ ಎದುರಿಸ್ತಾರೆ. ಹೋಮ್ ಆ್ಯಂಡ್ ಅವೇ ಥರ 2 ಸತಿ ಎದುರಿಸ್ತಾರೆ. 4 ತಂಡಗಳನ್ನು ಮಾತ್ರ ಅವರು ಒಂದೇ ಸತಿ ಎದುರಿಸೋದು. ಸರಿನಾ? ಸೊ ನಮ್ಮ ಬೆಂಗಳೂರು ಬುಲ್ಸ್ ವಿಷಯಕ್ಕೆ ಬಂದರೆ ಈ 4 ತಂಡಗಳು ಯಾವ್ದು, ಯಾರನ್ನ ನಾವು ಬರೀ ಒಂದೇ ಸತಿ ಎದುರಿಸ್ತೀವಿ. ಯು ಮುಂಬಾ ಅವ್ರನ್ನ ಒಂದೇ ಸತಿ ಎದುರಿಸ್ತಾ ಇರೋದು. ಯು ಪಿ ಯೋಧಾ ಅವ್ರನ್ನ ಒಂದೇ ಸತಿ ಎದುರಿಸ್ತೀವಿ. ಹರಿಯಾಣ ಸ್ಟೀಲರ್ಸ್ ಅವ್ರನ್ನ ಒಂದೇ ಸತಿ ನಾವು ಎದುರಿಸೋದು. ಹಾಗೆಯೇ ತೆಲುಗು ಟೈಟನ್ಸ್ ಅವ್ರನ್ನು ಕೂಡ ಕೇವಲ ಒಂದೇ ಒಂದು ಬಾರಿ ಎದುರಿಸ್ತಾ ಇರೋದು. ಬಾಕಿ ಎಲ್ಲರೂ ನಾವು 2 ಸತಿ ಆಡ್ತಾ ಇದ್ದೀವಿ. ಸೊ ತುಂಬ ಎಕ್ಸೈಟ್ಮೆಂಟಿಂದ ಕೂಡಿರುವಂಥ ಒಂದು ಸೀಸನ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಸೊ ಅದಕ್ಕೋಸ್ಕರ ಕಾಯ್ತಾ ಇರೋದು. ಆಗಸ್ಟ್ 29ನೇ ತಾರೀಕೆ ನಮ್ಮ ಬೆಂಗಳೂರು ಬುಲ್ಸ್ ಈ ಕ್ಯಾಂಪೇನ್ನ ಆರಂಭಿಸ್ತಾರೆ, ಪ್ರೋ ಕಬಡ್ಡಿ ಸೀಸನ್ 12ನ. ಆ್ಯಂಡ್ ಅದು ಪುನೇರಿ ಪಲ್ಟನ್ ವಿರುದ್ಧ ಇರುತ್ತೆ. ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗುತ್ತೆ. BC ರಮೇಶ್ ವರ್ಸಸ್ ಅವರ ಎಕ್ಸ್ ತಂಡ. ಮಿಸ್ ಮಾಡಬೇಡಿ. ಹಾಗೇನೆ ಕಡೆ 8 ದಿನಗಳಲ್ಲಿ ಟ್ರಿಪಲ್ ಪಂಗ ಕೂಡ ಇರುತ್ತೆ. ಅಂದರೆ ಒಂದೇ ದಿವಸದಲ್ಲಿ 3 ಮ್ಯಾಚ್ ಕೂಡ ಇರುತ್ತೆ.